ಕರ್ನೂಲ್ನ ಬಸ್ ದುರಂತದಲ್ಲಿ 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಸಜೀವ ದಹನ ಆಗೋದ್ರು. ರಾತ್ರೋರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ಬೆಂಕಿಗಾಹುತಿಯಾಯಿತು. ಬಸ್ನಲ್ಲಿದ್ದಂಥ 20ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಜೀವವನ್ನ ಕಳೆದುಕೊಂಡಿದ್ದಾರೆ. ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ಅಗ್ನಿ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ರಿವೀಲ್ ಆಗಿದೆ ಅಗ್ನಿ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವಂಥ ವಿಚಾರ. ಬಸ್ನ ಆ ಒಂದು ವಸ್ತು ಇದ್ದಿದ್ದೇ ಘಟನೆಗೆ ಮತ್ತೊಂದು ಕಾರಣ ಆಗೋಯ್ತಾ? ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 20 ಜನ ಬಲಿಯಾಗೋದ್ರ ಅನ್ನೋದು ಪ್ರಶ್ನೆ. ಬೈಕ್ ಸವಾರ ಅಡ್ಡ ಬಂದು ಡಿಕ್ಕಿ ಹೊಡೆದಿದ್ರಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ವಿಚಾರ ಮೊದಲು ಗೊತ್ತಾಗಿತ್ತು. ಬೈಕ್ ಡಿಕ್ಕಿಯ ಜೊತೆಗೆ ಬಸ್ನಲ್ಲಿದ್ದ ಆ ವಸ್ತುನು ಕೂಡ ದೊಡ್ಡ ದುರಂತಕ್ಕೆ ದಾರಿ ಮಾಡಿಕೊಡ್ತಾ ಅಂತ ಗ್ಯಾರಂಟಿ ನ್ಯೂಸ್ನಲ್ಲಿ ಅಗ್ನಿ ದುರಂತದ ಅಸಲಿ ಕಾರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತನಿಖೆ ನಡೆಸಿರುವ ಅಧಿಕಾರಿಗಳಿಗೆ ಕಾರಣ ತಿಳಿದು ಒಂದು ಕ್ಷಣ ಅಧಿಕಾರಿಗಳೇ ದಂಗಾಕಿದ್ದಾರಂತೆ. ಆಂಧ್ರದ ವ್ಯಾಪಾರಿ ಮಾಡಿದ್ದ ಆ ಒಂದು ಎಡವಟ್ಟಿನಿಂದ ಈ ದುರಂತ ನಡೆದೇ ಹೋಯ್ತಾ? ಉದ್ಯಮಿ ಮಂಗನಾಥ್ ಮಾಡಿದ್ದ ದೊಡ್ಡ ತಪ್ಪು ಭಾರಿ ಅನಾಹುತಕ್ಕೆ ಕಾರಣ ಆಯ್ತಾ? ಬಸ್ನ ಲಗೇಜ್ ಬಾಕ್ಸ್ನಲ್ಲಿ ಇತ್ತಂತೆ ಬರೋಬ್ಬರಿ 400ಕ್ಕೂ ಹೆಚ್ಚು ಮೊಬೈಲ್. 46 ಲಕ್ಷ ಮೌಲ್ಯದ 400ಕ್ಕೂ ಹೆಚ್ಚು ಮೊಬೈಲ್ಗಳು ಬಸ್ನಲ್ಲಿ ಇದ್ದಂತಹ ವಿಚಾರ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಇ ಕಾಮರ್ಸ್ ಮೂಲಕ ಬೆಂಗಳೂರಿನ ಗ್ರಾಹಕರಿಗೆ ಅದನ್ನ ಮಾರಾಟ ಮಾಡೋದಕ್ಕೆ ಸಾಗಾಟ ಮಾಡ್ತಿದ್ರಂತೆ. ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಏಕಾಏಕಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಲಗೇಜ್ ಬಾಕ್ಸ್ ಬಳಿಯೇ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಕೂಡ ಸ್ಫೋಟ ಆಗುತ್ತೆ. ಬ್ಲಾಸ್ಟ್ ಆಗಿದ್ರಿಂದ ಶಾಖ ಹೆಚ್ಚಾಗಿ ಲಗೇಜ್ ಬಾಕ್ಸ್ನಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿಯ ಶಾಖ ಹೆಚ್ಚಾಗ್ತಾ ಇದ್ದಂತೆ ಮೊಬೈಲ್ಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ಹಬ್ಬಿದೆ. ಬೆಂಕಿ ಹರಡ್ತಾ ಇದ್ದಂತೆ ಮೊಬೈಲ್ ಬ್ಯಾಟರಿ ಬ್ಲಾಸ್ಟ್ ಆಗೋಕೆ ಆರಂಭಿಸಿದೆ ಅನ್ನುವಂತಹ ವಿಚಾರ. 400 ಮೊಬೈಲ್ನ ಬ್ಯಾಟರಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಬೆಂಕಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ. ತನಿಖೆ ನಡೆಸಿರುವ ಅಧಿಕಾರಿಗಳಿಗೆ ಈ ಕಾರಣ ಕೇಳಿ ಅವರೇ ದಂಗಾಗಿದ್ದಾರಂತೆ. ಕಾರಣ ಅಷ್ಟೊಂದು ಮೊಬೈಲ್ಗಳನ್ನ ಸಾಗಾಟ ಮಾಡಿದ್ದು ಈ ದುರಂತಕ್ಕೆ ಕಾರಣ ಆಯಿತು ಅನ್ನುವಂಥ ವಿಚಾರ. ಕಾರಣ ಬೈಕ್ ಸವಾರ ಅಡ್ಡ ಬಂದ ಅದನ್ನ ತಪ್ಪಿಸೋದಕ್ಕೆ ಹೋಗಿ ಡಿಕ್ಕಿ ಹೊಡೆತು, ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂದ್ರೆ ಆ ಬೆಂಕಿಯ ತೀವ್ರತೆ ಹೆಚ್ಚಾಗೋದಕ್ಕೆ ಏನಾದ್ರೂ ಕಾರಣ ಇರಬೇಕಲ್ಲ, ಏನಾದ್ರೂ ಮೂಲ ಇರಬೇಕಲ್ಲ. ಅದನ್ನ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಮುಂದಾದಾಗ ಆ ಬಸ್ನಲ್ಲಿ ಸಾಕಷ್ಟು ಮೊಬೈಲ್ಗಳನ್ನ ಸಾಗಾಟ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅನ್ನುವಂಥ ಅಸಲಿಯತ್ತನ್ನ ಸದ್ಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಎನ್ನುವಂತಹ ವಿಚಾರ. ನಿಮಗೆಲ್ಲ ಗೊತ್ತಲ್ಲ, ಬೆಂಕಿಗಾಹುತಿ ಆದರೆ ಮೊಬೈಲ್ ಅದರೊಳಗಡೆ ಇರುವಂತಹ ಬ್ಯಾಟ್ರಿಗಳು ಬೆಂಕಿಗಾಹುತಿ ಆಗ್ತಾ ಇದ್ದಂತೆ ಒಂದೊಂದೊಂದೊಂದೇ ಬ್ಲಾಸ್ಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಬ್ಲಾಸ್ಟ್ ಆಗಿರುವಂತಹ ಪರಿಣಾಮ ಅತಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಆಗೋಯ್ತು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಕರ್ನೂಲ್ನ ಬಸ್ ದುರಂತಕ್ಕೆ ಮತ್ತೊಂದು ಕಾರಣ ಸದ್ಯ ಅಧಿಕಾರಿಗಳು ಪತ್ತೆ ಹಚ್ಚಿರೋದು. ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂತು, ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ? ಕರ್ನೂಲ್ನ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಖಾಸಗಿ ಬಸ್ಸು ಅಗ್ನಿ ದುರಂತ ಆಗತ್ತೆ. ಅದರಲ್ಲಿ ಆರಂಭದಲ್ಲಿ ಯಾವ ರೀತಿಯಾದಂತದ್ದು ಬಿಂಬಿಸಲಾಗ್ತಿತ್ತು ಅಂದ್ರೆ, ಬೈಕ್ ಸವಾರ ಅಡ್ಡ ಬಂದಿರುವ ಹಿನ್ನೆಲೆಯಲ್ಲಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಸುಮಾರು 300 ಮೀಟರ್ ಬೈಕ್ನ ಬಸ್ ಎಳ್ಕೊಂಡು ಹೋಯ್ತು. ಆಗ ಬೆಂಕಿ ಕಾಣಿಸ್ಕೊಳ್ತು. ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಸುಮಾರು 20 ಜನರು, 44 ಪ್ರಯಾಣಿಕರ ಪೈಕಿ 20 ಜನರು ಸಜೀವ ದಹನ ಆದ್ರು ಅನ್ನುವಂಥದ್ದು ಆರಂಭದಲ್ಲಿ ಗೊತ್ತಾಗುತ್ತೆ. ಈ ಘಟನೆಗೆ ಬೆನ್ನ ಹತ್ತಿದಂತಹ ಆಂಧ್ರ ಪ್ರದೇಶದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾವೊಂದು ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಳ್ತು, ಅದರಲ್ಲೂ ಇಷ್ಟು ತೀವ್ರತೆ, ಅಲ್ಲಿರೋ ಪ್ರತ್ಯಕ್ಷದರ್ಶಿಗಳು ಹೇಳುವಂತ ಪ್ರಕಾರ 5 ನಿಮಿಷದಲ್ಲೇನೆ ಇಡೀ ಬಸ್ಗೆ ಸಂಪೂರ್ಣವಾಗಿ ಬೆಂಕಿ ಆವರಿಸ್ಕೊಳ್ತು ಅನ್ನುವಂತ ಒಂದು ಮಾತನ್ನ ಹೇಳಿದ್ರಲ್ಲ. ಹೀಗಾಗಿ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ತನಿಖೆ ನಡೆಸುವಂತ ಕೆಲಸವನ್ನ ಅಲ್ಲಿನ ಆಂಧ್ರ ಪ್ರದೇಶ ಅಧಿಕಾರಿಗಳು ಮಾಡ್ತಾರೆ. ಆಗ ತಿಳಿದಂತಹ ವಿಚಾರ ನಿಜವಾಗ್ಲೂ ಕೂಡ ನಮ್ಮ ಸರ್ಕಾರ ಇಲಾಖೆ ಅಂದ್ರೆ RTO ಇಲಾಖೆ, ರಾಜ್ಯ ಸರ್ಕಾರದ RTO ಇಲಾಖೆ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ RTO ಇಲಾಖೆಗಳು ಯಾವ ರೀತಿ, ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅವರ ನಿರ್ಲಕ್ಷ್ಯತನದಿಂದನೇ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತನಿಖೆಯಲ್ಲಿ ಯಾವ ರೀತಿಯಾದಂತಹ ಅಂಶ ಬಯಲಾಯಿತು ಅಂದ್ರೆ, ಶ್ರುತಿ, ಮೊದಲನೇದಾಗಿ ಬಸ್ಗೆ ಬೈಕ್ ಬಂದು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತ ರಭಸಕ್ಕೆ ಬೈಕು ಬಸ್ಸಿನ ಕೆಳಗಡೆ ಹೋಗುತ್ತೆ. ಆಗ ಲಗೇಜ್ ಬಾಕ್ಸ್ ಏನಿದೆ, ಸಾಮಾನ್ಯವಾಗಿ ಲಗೇಜ್ ಬಾಕ್ಸ್ ನಲ್ಲಿ ಪ್ರಯಾಣಿಕರ ಬಟ್ಟೆಗಳನ್ನ ಇಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಒಂದು ಲಗೇಜ್ ಅನ್ನ ಇಡಬಾರದು. ಆದ್ರೆ ಆ ಲಗೇಜ್ ಬಾಕ್ಸ್ ನಲ್ಲಿ ಸುಮಾರು 46 ಲಕ್ಷ ಮೌಲ್ಯದ
400ಕ್ಕೂ ಹೆಚ್ಚು ಮೊಬೈಲ್ಗಳು ಆ ಒಂದು ಬಸ್ನ ಲಗೇಜ್ ಬಾಕ್ಸ್ ನಲ್ಲಿ ಇದ್ವು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಆಂಧ್ರ ಪ್ರದೇಶದ ಒಬ್ಬ ಉದ್ಯಮಿ, ಒಬ್ಬ ವ್ಯಾಪಾರಿ ಇ ಕಾಮರ್ಸ್ ಮೂಲಕ ಬೆಂಗಳೂರಿನ ಗ್ರಾಹಕರಿಗೆ ಆ ಒಂದು ಹೊಸ ಮೊಬೈಲ್ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು. ಅಂದ್ರೆ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಹೇಳಿ ನಾವೇನ್ ಕರಿತೀವಿ ಇ ಕಾಮರ್ಸ್, ಅಂದ್ರೆ ಅಲ್ಲಿನ ಉದ್ಯಮಿ ಇಲ್ಲಿ ಇ ಕಾಮರ್ಸ್ ಮೂಲಕ ಇಲ್ಲಿನ ಗ್ರಾಹಕರಿಗೆ ಮೊಬೈಲ್ ಅನ್ನ ಆರ್ಡರ್ ಮಾಡಿರ್ತಾರೆ ಆನ್ಲೈನ್ ನಲ್ಲಿ, ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಆ ಒಂದು ಬಸ್ ನಲ್ಲಿ ಸುಮಾರು 400 ಮೊಬೈಲ್ಗಳು, ಅಂದ್ರೆ 46 ಲಕ್ಷ ಮೌಲ್ಯದ 400 ಮೊಬೈಲ್ಗಳನ್ನ ಬಸ್ ನಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂದ್ರೆ ಯಾವಾಗ ಬಸ್ಸಿನ ಕೆಳಗಡೆ ಬೈಕ್ ಹೋಯ್ತು, ಆಗ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಓಪನ್ ಆಗುತ್ತೆ. ಓಪನ್ ಆದಂತ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹತ್ಕೊಳ್ಳುತ್ತೆ. ಆ ಒಂದು ಲಗೇಜ್ ಬಾಕ್ಸ್ ನ ಶಾಖದಿಂದಾಗಿ ಬೆಂಕಿ ಇನ್ನಷ್ಟು ಹೆಚ್ಚಳ ಆಗುತ್ತೆ. ಅದ್ರ ಜೊತೆಗೇನೆ ಹೊಸ ಮೊಬೈಲ್ ಏನಿತ್ತಲ್ವಾ, ಆ ಮೊಬೈಲ್ ನ ಬ್ಯಾಟ್ರಿಗಳು ಕೂಡ ಬ್ಲಾಸ್ಟ್ ಆಗ್ಲಿಕ್ಕೆ ಆರಂಭ ಆಗತ್ತೆ. ಈ ಒಂದು ಘಟನೆಯ ಜೊತೆಗೆ ಆ ಬಸ್ನ ಪ್ಲಾಟ್ಫಾರ್ಮ್ ಅಂತ ನಾವೇನ್ ಕರಿತೀವಿ, ಅದು ಸಂಪೂರ್ಣವಾಗಿ ಅಲ್ಯೂಮಿನಿಯಂ ಇಂದ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಎರಡು ಪ್ರಮುಖವಾದಂತ ಕಾರಣವನ್ನ ಅಲ್ಲಿನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಒಂದು, ಆ ಒಂದು ಬಸ್ನ ಲಗೇಜ್ ಬಾಕ್ಸ್ ನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮೊಬೈಲ್ಗಳಿದ್ದು. ಮತ್ತೊಂದು ಕಾರಣ ಏನು ಅಂತಂದ್ರೆ, ಆ ಬಸ್ನ ಪ್ಲಾಟ್ಫಾರ್ಮ್ ಏನಿದೆ ಅದು ಅಲ್ಯೂಮಿನಿಯಂ ಇಂದ ಕೂಡಿತ್ತು. ಹಾಗಾಗಿ ಅಲ್ಯೂಮಿನಿಯಂ ಏನ್ ಕೂಡಿತ್ತಲ್ವಾ, ಅದು ಬೆಂಕಿ ಶಾಖ ಹೆಚ್ಚಾಗ್ತಾ ಹೋಗ್ತಿದ್ದಂತೆನೆ ಅಲ್ಯೂಮಿನಿಯಂ ಕೂಡ ಕರಗ್ತಾ ಹೋಯ್ತು. ಹೀಗಾಗಿ ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ನ ಸಂಪೂರ್ಣವಾಗಿ ಆವರಿಸುವಂತ ಕೆಲಸ ಆಯ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರ್ತದೆ. ಅಂದ್ರೆ RTO ಅಧಿಕಾರಿಗಳು ಯಾವುದೇ ಒಂದು ಬಸ್ ಹೋಗುತ್ತೆ ಅಥವಾ ಒಂದು ಊರಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತೆ ಅಂದಾಗ ಅಲ್ಲಿ ಲಗೇಜ್ ಬಾಕ್ಸ್ ನಲ್ಲಿ ಯಾವೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ, ಯಾವೆಲ್ಲ ಲಗೇಜ್ ಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ. ಸೊ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.